ಈ ಒಂದು ಸನ್ಮಾನ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಶಾಲೆಗಳ ಅಭಿವೃದ್ಧಿ ಆಗಬೇಕು, ಮಕ್ಕಳ ಒಂದು ಗುಣಮಟ್ಟ ಶಿಕ್ಷಣ ಹೆಚ್ಚಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಘನ ಕಟ್ಕೊಂಡು ಎಲ್ಲ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅದರಂತೆ ಈ ಒಂದು ಚುನಾವಣೆ ನಡೀತು. ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನಿಲ್ ಕುಮಾರ್ ಅವರ ತಂಡ ಭಾಳಷ್ಟು ಯಶಸ್ವಿಯಾಗಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಉತ್ತಮ ಕೆಲಸ ಮಾಡಿದರು. ಅದನ್ನು ಗುರುತಿಸಿದ ಒಂದು ನಮ್ಮ ಶಿಕ್ಷಕರ ಸಮೂಹ ತಾಲೂಕಿನಲ್ಲಿ, ಕೋಲಾರ ತಾಲೂಕಿನಲ್ಲಿ 20 ಸದಸ್ಯರಲ್ಲಿ 20 ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿರೋ ಇತಿಹಾಸ ಅವರಿಗೆ ಸೇರ್ತದೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ನಾವು ಚುನಾವಣೆ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಕಡೆ ಸೇರಿದಾಗ ನಾವು ಅದಕ್ಕೆ ಸಮ್ಮತಿ ಕೊಟ್ವಿ. ಆಯಿತು ಬಿಡಿ, ಒಟ್ಟಿಗೆ ಹೋಗೋಣ ಅಂತ. ಆದರೆ ನಾವು ಜಿಲ್ಲಾ ಒಂದು ಚುನಾವಣೆ ನಡಿಬೇಕಾದ್ರೆ ಅದಕ್ಕೆ ಈ ಕಡೆ ಮುಳಬಾಗಿಲು ಕಡೆಯಿಂದನೂ ನಾಮಿನೇಷನ್ ಹಾಕಿದ್ರು. ಆ ನಾಮಿನೇಷನ್ ಹಾಕಿದಾಗ ನಮ್ಮ ಅನಿಲ್ ಕುಮಾರ್ ಸರ್ ಅವ್ರ ತಂಡ ನಮಗೆ ಹೇಳಿದರು, ಮುಳಬಾಗಿಲಲ್ಲಿ ನಮ್ಮ ತಂಡ ಇದೆ, ವೆಂಕಟಪ್ಪ ಅವ್ರ ಸಿಂಡಿಕೇಟು, ಅವರು ಏನು ಹೇಳಿದ್ರೆ ಅದನ್ನು ನಾವು ನಡ್ಕೊತೀವಿ ಅಂತ ನಮಗೆ ತುಂಬ ಸಂತೋಷದಿಂದ ನಮಗೆ ಇದು ಮಾಡಿದ್ರು. ಅದಕ್ಕೆ ನಾವು ಹೇಳಿದ್ವಿ, ನಮಗೆ ಯಾವ ಪದವಿನೂ ಬೇಡ, ನಮ್ಮ ತಂಡ ಬರಬೇಕಷ್ಟೇ ಜಿಲ್ಲೆಯಲ್ಲಿ ಅಂತ. ಅವರು ಭಾಳಷ್ಟು ಖುಷಿಯಿಂದ ನಮಗೆ ಒಂದು ಸದಸ್ಯತ್ವನ ಸಂಘಟನಾ ಕಾರ್ಯದರ್ಶಿನೂ ಕೊಟ್ಟರು. ಅದರೊಟ್ಟಿಗೆ ಈ ಜಿಲ್ಲಾ ಚುನಾವಣೆಗೆ ಹೋದಾಗ ಚುನಾವಣೆಯಲ್ಲಿ ಶ್ರೀನಿವಾಸಪುರ ತಾಲೂಕು, ಕೋಲಾರ ತಾಲೂಕು, ಮಾಲೂರು ತಾಲೂಕು, ಬಂಗಾರಪೇಟೆ, ಕೆಜೆಎಫ್ ಎಲ್ಲ ಕಡೆಯಿಂದನೂ 62 ಮತಗಳು ನಮ್ಮ ಸಿಂಡಿಕೇಟ್ಗೆ ಬಂದವು. ಆಪೋಸಿಟ್ ಸಿಂಡಿಕೇಟ್ ಬರೀ 21 ಮತ ಬಂತು. ಅಂದರೆ 3-4 ಪಟ್ಟು ನಮ್ಮ ಕಡೆ ಕೋಲಾರ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ರು. ಅಂದರೆ ಅದು ಕಾರಣ ಏನು ಅಂತಂದರೆ, 5 ವರ್ಷಗಳ ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅನ್ನೋದನ್ನು ಗುರುತಿಸಿ ಮತ್ತೆ ಮರು ಆಯ್ಕೆ ಮಾಡಿದ್ದಾರೆ. ಅದು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತರುವಂಥ ಕೆಲಸ ಆಯಿತು. ಆ ರೀತಿಯಾಗಿ ನಡ್ಕೊಂಡು ಬಂದ್ವಿ. ಅದರಂತೆ ನಮ್ಮ ತಾಲೂಕಿನಲ್ಲೂ ಚುನಾವಣೆ ಬೇಡ ಅಂತ ನಾವೆಲ್ಲ ಇನಾಮಿನೆಸ್ಗೆ ಹೋದ್ವಿ. ಇನಾಮಿನೆಸ್ಸಲ್ಲಿ ಯಾವ ರೀತಿ ಆಯಿತು ಅದನ್ನು ನಾವು ಸ್ವಾಗತಿಸಿದ್ವಿ. ಆಮೇಲೆ ಮುಂದಿನ ದಿನಗಳು ಪದಾಧಿಕಾರಿಗಳ ಆಯ್ಕೆ ಮಾಡೋದಾಗಲಿ ಅಥವಾ ಜಿಲ್ಲಾ ಚುನಾವಣೆಗೆ ಹೋಗ್ಬೇಕಾಗ್ಲಿ, ಅದನ್ನು ಯಾವುದೇ ರೀತಿ ನಮ್ಮ ತಂಡವನ್ನು ಪರಿಗಣಿಸದೆ ಅದನ್ನ ಇದ್ದಿದ್ದು ನಮಗೆ ತುಂಬ ನೋವಿನ ವಿಷಯ ಆಯಿತು. ಅದಕ್ಕೆ ಸರಿ ಆಗಲಿ ಬಿಡಿ, ನಾವು ಶಿಕ್ಷಕರ ಪರವಾಗಿದ್ದೀವಿ, ಯಾವುದೇ ತಾಲೂಕಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಯಾವುದೇ ಶಿಕ್ಷಕರಿಗೆ ಕೆಲಸ ಆಗಬೇಕಾದ್ರೆ ನಾವು ಹೋರಾಟ ಮಾಡ್ತೀವಿ. ಈಗ 5 ವರ್ಷಗಳ ಕಾಲ ಏನು ಸೇವೆ ಮಾಡ್ಕೊಂಡ್ಬಂದಿದ್ರು ಅದಕ್ಕಿಂತ ಹೆಚ್ಚಿಗೆ ಸೇವೆ ಮಾಡ್ತೀವಿ, ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅನಿಲ್ ಕುಮಾರ್ ಅವರ ತಂಡ ಏನಿದೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಆದ್ದರಿಂದ ನಾವೆಲ್ಲ ಕೂಡ ಒಟ್ಟಿಗೆ ಸೇರಿಸಿ ನಮ್ಮ ಶಿಕ್ಷಕರಿಗೆ ಏನು ಕೆಲಸ ಕಾರ್ಯಗಳು ಬೇಕೋ ಅವೆಲ್ಲ ಕೂಡ ನಾವು ಒಟ್ಟಾಗಿ ಸೇರಿ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ ಮುಂದಿನ ದಿನಗಳು ನಮ್ಮ ಶಿಕ್ಷಕರ ಸೇವೆ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇನ್ನೂ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ನಾಯಕರೆಲ್ಲರೂ ಕೂಡ